ಕಾರ್ಮಿಕ ದಿನಾಚರಣೆ ಅಂಗವಾಗಿ ರಾಮದುರ್ಗ ಪೌರ ಕಾರ್ಮಿಕರಿಗೆ ವಿವಿಧ ಸ್ಪರ್ಧೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪೌರಾಡಳಿತ ನಿರ್ದೇಶನಾಲಯ ಪುರಸಭೆ ಕಾರ್ಯಾಲಯ ರಾಮದುರ್ಗ ಇವರ ವತಿಯಿಂದ ಇಂದು ಸ್ವಚ್ಛತೆ ಹಿ ಸಾಕ್ಷಾ ಮಿತ್ರ ಸುರಕ್ಷಾ ಶಿಬಿರ ಸೇವೆ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ವಿವಿಧ ಸ್ಪರ್ಧೆಗಳನ್ನು ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದ ಮೈದಾನದಲ್ಲಿ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಇವರ ನೇತೃತ್ವದಲ್ಲಿ ಹಮ್ಮಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಚಂದನ್ ಪಾಟೀಲ್ ಮಾತನಾಡಿ, ಸ್ವಚ್ಛತಾ ಸಿಬ್ಬಂದಿಯವರಿಗೆ ಪ್ರತಿನಿತ್ಯ ಮಾಡುವ ಕೆಲಸದಿಂದ ಒಂದು ದಿನ ಅವರು ಸಂತೋಷದಿಂದ ಈ ಆಟದಲ್ಲಿ ಪಾಲ್ಗೊಂಡಿದ್ದು ಸಂತಸದ ವಿಷಯ ಎಂದು ಹೇಳಿದರು. ವೀರರಾಣಿ ಚೆನ್ನಮ್ಮ ಶಾಲೆಯ ಆಡಳಿತಾಧಿಕಾರಿ ಗಂಗಾಧರ್ ಭೋಸ್ಲೆ ಮಾತನಾಡಿ, ಪೌರ ಕಾರ್ಮಿಕರು ಪ್ರತಿದಿನ ತಮ್ಮ ಆರೋಗ್ಯವನ್ನು ಬದಿಗಿಟ್ಟು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿನಿತ್ಯ ಕಾರ್ಯನಿರ್ವಹಿಸಿ ನಗರವನ್ನು ಸ್ವಚ್ಛವಾಗಿ ಇಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪೌರ ಕಾರ್ಮಿಕರಿಗೆ ಆಟಗಳನ್ನು ಏರ್ಪಡಿಸಿದ್ದು ಪುರಸಭೆಯವರು ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ವೇದಿಕೆಯ ಮೇಲೆ ಬಸವರಾಜ್ ನಿಶಾಂದಾರ್, ರೇಣುಕಾ ಹಲಗಿ, ಸಂಜು ರಾಠೋಡ್, ಮೇಘರಾಜ್ ಭಂಗಿ ಮುಂತಾದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರು ಸಂಗೀತ ಕುರ್ಚಿ, ಲಿಂಬು ಚಮಚೆ, ಬಾಟಲಿಯಲ್ಲಿ ನೀರು ತುಂಬುವುದು, ಗೋಣಿ ಚೀಲ ಆಟ, ಹಗ್ಗ ಜಗ್ಗಾಟ ಹಾಗೂ ಕಬಡ್ಡಿ ಆಟಗಳನ್ನು ಆಡಿ ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿದರು. ಎಲ್ಲ ಪೌರ ಕಾರ್ಮಿಕರು ಅತ್ಯಂತ ಉತ್ಸಾಹದಿಂದ ಈ ಆಟದಲ್ಲಿ ಭಾಗವಹಿಸಿದರು. ಈ ಒಂದು ಕ್ರೀಡಾಕೂಟದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಪೌರ ಕಾರ್ಮಿಕರು ತಮ್ಮ ಸತ್ತಾಕಾರದಲ್ಲಿ ತೊಡಗಿರ್ತಾರೆ. ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಾಮಾಜಿಕ ಹಿತದೃಷ್ಟಿಯಿಂದ, ಸಮಾಜದ ಆರೋಗ್ಯದ ದೃಷ್ಟಿಯಿಂದ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೇ ಎಲ್ಲ ಸಾರ್ವಜನಿಕರ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿರ್ತಾರೆ. ಈ ಕುರಿತಾಗಿ ಇವರ ಒಂದು ಸೇವೆಯ ಮನಗಂಡು ಸರ್ಕಾರವು ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನಾಗಿ ಆಚರಿಸಿಕೊಳ್ಳುತ್ತಾ ಬಂದಿರುತ್ತದೆ. ಅದರ ಹಿನ್ನೆಲೆಯಲ್ಲಿ ಅವರಿಗೆ ಆಟೋಟ ಸ್ಪರ್ಧೆ ಆಗಲಿ, ಆರೋಗ್ಯ ತಪಾಸಣೆ ಆಗಲಿ, ಇನ್ನಿತರ ಚಟುವಟಿಕೆಗಳನ್ನು ಮಾಡಿ ಅವ್ರಿಗೂ ಕೂಡ ಸಮಾಜದಲ್ಲಿ ಹುರಿದುಂಬಿಸುವಂಥ ಕೆಲಸವನ್ನು ಮಾಡಿದ್ರೆ ಒಂದಿನ ಮಾತ್ರ ಅವ್ರಿಗೆ ರಜೆ ಇರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾವೆ. ಆ ಉದ್ದೇಶದಿಂದ ಇವತ್ತು ನಾವು ನಗರದ ಸ್ವಚ್ಛತೆ ಬಗ್ಗೆ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ನಗರದ ಸ್ವಚ್ಛತೆ, ಜನರ ಆರೋಗ್ಯ, ತಮ್ಮ ಆರೋಗ್ಯ ಬದಿಗಿಟ್ಟು ಜನರ ಆರೋಗ್ಯ ಕಾಪಾಡಿಕೊಳ್ಳಲು ಏನು ಶ್ರಮ ಪಡ್ತಾ ಇದ್ದಾರೆ. ಆ ಕಾರಣದಿಂದ ಇವತ್ತು ಪುರಸಭೆಯವರು ಈ ಪೌರ ಕಾರ್ಮಿಕರಿಗೆ ಪ್ರತಿನಿತ್ಯ ದುಡಿಯೋದ್ರೊಳಗೆ ಹೋಗ್ತಾ ಇರುತ್ತೆ. ಆ ಕಾರಣದಿಂದ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಈ ಪೌರ ಕಾರ್ಮಿಕರಿಗೆ ಏನು ಆಟಗಳನ್ನ ಒಂದು ಕೂಟ, ಸಂತೋಷ ಕೂಟ ಅಂದ್ರೆ ಅಡ್ಡಿಲ್ಲ, ಆಟ ಅನ್ನೋದಕ್ಕಿಂತ ಎಲ್ಲರೂ ಒಂದೆಡೆ ಸೇರಿ ಈ ಏನೋ ಉತ್ಸಾಹದಿಂದ ಪಾಲ್ಗೊಂಡಿದ್ದರೆ ತಮಗೆಲ್ಲ ಮೊದಲಿಗೆ ಈ ಪೌರ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮೇಲಿದ್ದಂಥ ಆತ್ಮೀಯರಾದಂಥ ಚಂದನ್ ಪಾಟೀಲ್ ಅವರು, ಬಸವರಾಗಲಿ, ಇನ್ನುಳಿದಂತೆ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಉತ್ಸಾಹದಿಂದ ಹಮ್ಮಿಕೊಂಡಿದ್ದೀರಿ. ಈ ಆಟೋಟಗಳಲ್ಲಿ ನಿಮಗೇನು ಸೋಲು ಗೆಲುವು ಅನ್ನೋದು ಬಹಳ ಮುಖ್ಯ ಇರೋದಿಲ್ಲ. ಎಲ್ಲರೂ ಕೂಡಿ ಚೆನ್ನಾಗಿ ಆಟ ಆಡಿ ಪ್ರತಿನಿತ್ಯ ಬರುವಂಥ ದಿನಗಳಲ್ಲಿ ನಗರ ಸೌಂದರ್ಯೀಕರಣಕ್ಕಾಗಿ, ಯಾಕಂದ್ರೆ ಮುನ್ಸಿಪಾಲಿಟಿಗೆ ನಮಗೆ ಬಹಳ 30 ವರ್ಷಗಳಿಂದ ಒಂದು ಅನ್ಯೋನ್ಯತೆ ಸಂಬಂಧ ಇರುತ್ತೆ. ಯಾಕಂದ್ರೆ ನನ್ನ ಧರ್ಮಪತ್ನಿ ಕೂಡ 2 ಸರಿ ಪುರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾಳೆ. ಸತತವಾಗಿ ನಮ್ಮ ಅವರ ಒಂದು ಏನು ಬಾಂಧವ್ಯ ಇದೆ, ಯಾವುದೇ ಒಂದು ಕೆಲಸ ಇರಲಿ, ಯಾವುದೇ ವಾರ್ಡದಲ್ಲಿರಲಿ, ಸ್ವಲ್ಪ ಫೋನ್ ಮಾಡಿ ಹೇಳಿದ ತಕ್ಷಣ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಕೆಲಸ ಮಾಡ್ತಾ ಇದ್ದೀರಿ. ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಇರುತ್ತೆ, ಅದನ್ನೆಲ್ಲ ನಿಭಾಯಿಸಿಕೊಂಡು ಚೆನ್ನಾಗಿ ಕೆಲಸವನ್ನು ಮಾಡ್ಕೊಂತ ಆರೋಗ್ಯವನ್ನ ಮುಖ್ಯವಾಗಿ ಎಲ್ಲರೂ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತ ಸಲಕರಣೆಗಳನ್ನ ಅಧಿಕಾರಿಗಳು ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಕಡೆಯಿಂದ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊತಾ